ನಮಸ್ಕಾರ. ಸತ್ಯವತಿಯ ಕೋರಿಕೆ ಮೇರೆಗೆ ವ್ಯಾಸರು ನಿಯೋಗ ಪದ್ಧತಿಗೆ ಸಮ್ಮತಿಸ್ತಾರೆ. ಹಾಗೆಯೇ ಅಂಬಿಕೆಯನ್ನು ಕೂಡ ಈ ನಿಯೋಗ ಪದ್ಧತಿಗೆ ಸಜ್ಜು ಮಾಡ್ತಾರೆ, ತಯಾರಿ ಮಾಡ್ತಾರೆ, ಒಪ್ಪಿಸ್ತಾರೆ. ಅಂತೆ ವ್ಯಾಸರು ಅಂಬಿಕೆಯನ್ನು ಸೇರಲು ಬಂದಾಗ ಅಂಬಿಕೆಗೆ ವಿಚಿತ್ರವಾದಂಥ ಭಯ ಕಾಣಿಸ್ತೆ. ವ್ಯಾಸರ ತೇಜಸ್ಸನ್ನು ನೋಡಿ ಅವಳು ಹಂಚ್ಕೊಳ್ತಾಳೆ. ಅಂಜಿ ತನ್ನ ಕಣ್ಣನ್ನು ಮುಚ್ಕೊಳ್ತಾಳೆ. ವ್ಯಾಸರು ಅವಳನ್ನು ಸೇರುವಾಗ ಕಣ್ಣು ಮುಚ್ಕೊಂಡಿದ್ದರಿಂದ ವ್ಯಾಸರು ಹೇಳ್ತಾಳೆ, ಈ ಅಂಬಿಕೆ ನನ್ನನ್ನು ನೋಡಿ ಕಣ್ಣು ಮುಚ್ಚಿರೋದ್ರಿಂದ ಇವಳಿಗೆ ಜನಿಸ್ತಕ್ಕಂಥ ಮಗು ಅಂಧನಾಗಿರ್ತಾನೆ, ಕುರುಡನಾಗಿರ್ತಾನೆ, ಒಟ್ಟು ಕುರುಡನಾಗಿರ್ತಾನೆ. ಆನೆಯ ಬಲವನ್ನು ಪಡೆದಿದ್ದರೂ ಕೂಡ, ಬಲಶಾಲಿ ಆಗಿದ್ದರೂ ಕೂಡ ಅವನು ಅಂಧನಾಗಿರ್ತಾನೆ ಅಂಥೇಳಿ ಹೇಳ್ತಾರೆ. ಇದಾದ ನಂತರ ಪುನಃ ಸತ್ಯವತಿಗೆ ಸಮಸ್ಯೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಂಧನಾಗಿ ಜನಿಸ್ತಕ್ಕಂಥ ಮಗುವನ್ನು ಅಥವಾ ರಾಜಕುಮಾರನನ್ನು ಹೇಗೆ ರಾಜ್ಯವನ್ನು ಕಾಪಾಡೋದಕ್ಕೆ ಬಿಡೋದು, ಇದು ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಪುನಃ ವ್ಯಾಸರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮತ್ತು ನೀವು ನಿಯೋಗ ಮಾಡಬೇಕು. ಈ ಬಾರಿ ಅಂಬಿಕೆ ಬದಲಾಗಿ ಅಂಬಾಲಿಕೆಯನ್ನು ಸಜ್ಜುಗೊಳಿಸ್ತಾರೆ. ಅಂಬಾಲಿಕೆಯು ಕೂಡ ವಿರೋಧದ ನಂತರ ಒಪ್ಕೊಳ್ತಾಳೆ ಋಷಿಮುನಿಗಳನ್ನು ಸೇರೋದಕ್ಕೆ. ಈ ಋಷಿಮುನಿಗಳು ಅಂದರೆ ವ್ಯಾಸರು ಅಂಬಾಲಿಕೆಯನ್ನು ನಿಯೋಗಕ್ಕೆ ಒಳಪಡಿಸಿದಾಗ ಈ ಅಂಬಾಲಿಕೆ ಏನಾಗ್ತಾಳೆ, ಅವಳು ಕಣ್ಣು ಮುಚ್ಕೊಳ್ತಾಳೆ. ಆದರೆ ವ್ಯಾಸರ ತೇಜಸ್ಸು ಮತ್ತು ಗಾಂಭೀರ್ಯವನ್ನು ನೋಡಿ ಈ ಅಂಬಾಲಿಕೆ ಒಂದು ರೀತಿ ವಿವರಣೆಗಳಾಗ್ತಾಳೆ, ಬೆಳೆಸ್ಕೊಂಡು ಬಿಡ್ತಾಳೆ ಅವರನ್ನು ಸೇರುವಾಗ. ಆ ಕಾರಣಕ್ಕಾಗಿ ಅವಳಿಗೆ ಹುಟ್ಟುವ ಮಗು ಪಾಂಡು ಆಗಿರ್ತಾನೆ, ವಿವರ್ಣನಾಗಿರ್ತಾನೆ. ಅವನು ಮುಂದೆ ಪಾಂಡುರಾಜನಾಗಿಯೇ ಇದು ಮಾಡ್ತಾನೆ. ಅವನು ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದರೂ ಕೂಡ ಅವನು ವಿವರ್ಣನಾಗಿರ್ತಾನೆ. ಸತ್ಯವತಿಗೆ ಮತ್ತೆ ಸಮಸ್ಯೆ ಮುಂದುವರಿಯುತ್ತೆ. ಇಲ್ಲ, ಸಶಕ್ತನಾದಂಥ ರಾಜಕುಮಾರ ನನಗೆ ಬೇಕು ಅಂಥೇಳಿ ಮತ್ತೊಮ್ಮೆ ವ್ಯಾಸರನ್ನು ಕೋರಿ ನಿಯೋಗ ಮಾಡಲಿಕ್ಕೆ ಅಂಬಿಕೆಯನ್ನು ಒಪ್ಪಿಸ್ತಾಳೆ. ಅಂಬಿಕೆ ಈ ಬಾರಿ ಒಂದು ರೀತಿಯಾದಂಥ ಚತುರತೆಯನ್ನು ತೋರಿಸ್ತಾಳೆ, ಬುದ್ಧಿವಂತಿಕೆಯನ್ನು ತೋರಿಸ್ತಾಳೆ. ಏನು ಅಂಥೇಳಿ ಅಂದರೆ, ತನ್ನ ಅರಮನೆಯ ದಾಸಿಗೆ ಅಲಂಕಾರ ಮಾಡಿ ತನ್ನೆಲ್ಲ ಒಡವೆಗಳನ್ನು ಅವಳಿಗೆ ಹಾಕಿ ಕತ್ತಲು ಕೋಣೆಯಲ್ಲಿ ವ್ಯಾಸರನ್ನು ಸೇರೋದಕ್ಕೆ ನಿಯೋಗ ಹೊಂದಲಿಕ್ಕೆ ಅಂತ ಅವಳು ಬಿಡ್ತಾಳೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ವ್ಯಾಸರು ಆ ದಾಸಿಯನ್ನು ಸೇರ್ತಾರೆ. ಕತ್ತಲಾದರೂ ಅವರನ್ನು ಸೇರ್ತಾರೆ. ಸೇರಿದ ಅವಳು ಚೆನ್ನಾಗಿ ಉಪಚರಿಸ್ತಾಳೆ. ಅವಳಿಗೆ ತುಂಬ ಧೈರ್ಯವಂತನಾದಂಥ, ತುಂಬ ಶಕ್ತಿಶಾಲಿಯಾದಂಥ, ಅತ್ಯಂತ ಚತುರತೆಯ ಸ್ವಭಾವ ಇರ್ತಕ್ಕಂಥ ಮಗು ಹುಡ್ತಾನೆ. ಅವನೇ ಮುಂದೆ ವಿದುರ ಆಗ್ತಾನೆ. ಅಂಬಿಕೆಗೆ ಹುಟ್ಟಿದ ಮಗು ಧೃತರಾಷ್ಟ್ರನಾಗ್ತಾನೆ. ಅಂಬಾಲಿಕೆಗೆ ಹುಟ್ಟಿದ ಮಗು ಪಾಂಡು ಆಗ್ತಾನೆ. ದಾಸಿಗೆ ಹುಟ್ಟಿದ ಮಗು ವಿದುರನಾಗ್ತಾನೆ. ಮುಂದೆ ಈ ಮೂವರು ಮಕ್ಕಳು ಹೇಗೆ ಕುರುವಂಶವನ್ನು ಮುಂದುವರಿಸ್ತಾರೆ, ಯಾವ ರೀತಿ ಆ ರಾಜ್ಯಭಾರವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಮುಂದಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.